ಬಿದ್ದಾರೆ ಅಂದಾಗ ಈ ಒಂದು ವಿಷಯವನ್ನು ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅನ್ನುವಂಥದ್ದು. ಯಾಕಂದರೆ BCCI ಆಲ್ರೆಡಿ ನಮ್ಮ ರೋಹಿತ್ ಶರ್ಮಾ ಅವ್ರ ಬೆನ್ನಲ್ಲಿ ಇವರು ಇವತ್ತು ರಿಟೈರ್ಮೆಂಟ್ ಘೋಷಣೆ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಶಿಪ್ ಇಲ್ಲ ಅಂತ ಹೇಳಿದ್ದಕ್ಕಾಗಿ ಅವರು ರಿಟೈರ್ ಘೋಷಣೆ ಮಾಡಿದರು. ಇವರು ಸಹ ಕ್ಯಾಪ್ಟನ್ಶಿಪ್ ಕೇಳಿದ್ರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪಾಸಿಟಿವ್ ಆದ ಉತ್ತರಗಳು ಬಂದಿರಲಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಕ್ಯಾಪ್ಟನ್ಶಿಪ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೂ ರಿಟೈರ್ ಆದರು ಅನ್ನೋಂಥ ಮಾತು ಬರ್ತಾ ಇದ್ದಾವೆ. ಅದರ ಇತಿಹಾಸದಲ್ಲಿ ಒಂದು ಉಳಿಯುವಂಥ ಘಟನೆ 10,000 ರನ್ಗಳನ್ನು ಜೊತೆಗೆ ಏನಪ್ಪ ಅಂತಂದ್ರೆ 30 ಶತಕ ಹೊಡೆದ್ರು, ಇನ್ನೂ 1-2 ಶತಕ ಹೊಡೆದಿದ್ರೆ 100 ಅದು ಶತಕ ರಾಜ ಸಚಿನ್ ಮುಟ್ಟುವ ಸಮೀಪ ಆಗ್ತಿದ್ರು ಏನೋ. ಆದರೆ ಒಂದು ಮಾತ್ರ ಇಲ್ಲ ಸತ್ಯ, ಯಾರು ಏನು ಹೇಳಿದರು ಸ್ವಯಂ ನಿರ್ಧಾರ ಭಾಳ ಮತ್ತದ್ದು ಇರ್ತದೆ. ನಮಗೆ ಅನಿಸ್ತಾ ಇದೆ ಇಲ್ಲಪ್ಪ ಅವರಲ್ಲಿ ಭಾಳ ಶಕ್ತಿ ಅದ, ಆಡ್ತಿದ್ರು, ಇನ್ನಷ್ಟು ಆಡಬೇಕಾಗಿತ್ತು, ನಮ್ಮೆಲ್ಲರ ಮನಸ್ಸಿನ ಬಯಕೆ. ಆದರೆ ಅವ್ರಿಗೆ ಏನಾಗಿತ್ತು ಅನ್ನುವಂಥದ್ದು ಟೆಸ್ಟ್ ಸಲುವಾಗಿ ಕ್ಯಾಪ್ಟನ್ಶಿಪ್ ಕೊಡಲಿಲ್ಲ ಅಂದ್ಬಿಟ್ರು ಅಥವಾ ಇನ್ನುಳಿದ ಯಾವುದೋ ಕಾರಣಕ್ಕೆ ಬಿಟ್ಟರು. ಆದರೆ ನೋವಿನಿಂದ, ಅತ್ಯಂತ ನೋವಿನಿಂದ ಟೆಸ್ಟಿಗೆ ವಿದಾಯ ಹೇಳಿದ್ದು ಮಾತ್ರ ಅಷ್ಟು ಸತ್ಯಂತೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಆಗಲಿ, ಈ ತ್ರಿವಿಕ್ರಮ ಅನ್ಬೋದು ನಾವು ಕ್ರಿಕೆಟ್ನಲ್ಲೇ ಅನೇಕ ದಿಗ್ಗಜರ ಗುಣಗಳನ್ನು ಅಳವಡಿಸಿಕೊಂಡು ಬೆಳೆದಂಥವ ಈ ವ್ಯಕ್ತಿ. ನಿಜವಾಗಿಯೂ ಭಾರತದಲ್ಲಿ ಇದ್ದಂಥ ಒಬ್ಬ ಅದ್ಭುತ, ಭಾರತ ಕೊಟ್ಟಂಥ ಒಂದು ಅದ್ಭುತ ನಮ್ಮ ದೇಶ ದೃಷ್ಟಿ ಇಟ್ಟುಕೊಂಡು ಒಬ್ಬ ಆಟಗಾರ, ಜೊತೆಗೆ ಸಚಿನ್ ನಂತರ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದಂತಹ, ಜೊತೆಗೆ T20ಯಲ್ಲೂ ಶತಕ ಬಾರಿಸಿದಂತಹ ಒಬ್ಬ ವೇಗದ ಆಟಗಾರ, ಜೊತೆಗೆ ಒನ್ ಡೇದಲ್ಲೂ ಹೆಚ್ಚಿನ ಶತಕಗಳನ್ನ ಬಾರಿಸಿ ಇನ್ನೂ ಆಡುವ ಅಪೇಕ್ಷೆಯನ್ನು ಇರುವಂಥ ವ್ಯಕ್ತಿ. ಇವತ್ತು ನಾವು ರೋಹಿತ್ ಶರ್ಮಾ ಮತ್ತು ವಿರಾಟನ್ನು ನಾವು ಇವತ್ತಿನ ಒನ್ ಡೇದಲ್ಲಿ ಮಾತ್ರ ಕಾಣಬೇಕಾಗಿದೆ. ಇನ್ನೊಂದು IPLನಲ್ಲಿ, ಈ IPLನಲ್ಲೂ ಸಹಿತ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಎಲ್ಲ 4 ಫಾರ್ಮೆಟ್